ತುಂಬ ಜನ ನನಗೆ ಯಾರು ಬೇಡಪ್ಪ, ನಾನು ಒಂಟಿಯಾಗಿರ್ತೀನಿ, ಐ ವಾಂಟ್ ಟು ಬಿ ಅಲೋನ್, ನಾನು ಯಾರನ್ನೂ ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ, ನನ್ನ ಪಾಟಿಗೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಏನಾಗುತ್ತೆ, ಹೊರಗೆ ನಾಯ್ಸ್ ಇರಲ್ಲ, ಯಾರು ಇರಲ್ಲ. ಆ ಸಮಯ ಏನಾಗುತ್ತೆ, ಅವ್ರ ಒಳಗಿಂದ ನಾಯ್ಸು ಶುರು ಆಗುತ್ತೆ. ಅದು ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಹಳೆಯ ವಿಷಯಗಳು, ಭಾವನೆಗಳು, ಭಯಗಳು, ತುಂಬ ಆಲೋಚನೆಗಳು ಇದೆಲ್ಲ ಸರ್ಫೇಸ್ ಆಗೋಕ್ಕೆ ಶುರು ಆಗುತ್ತೆ. ಯಾಕೆ? ಯಾವಾಗ ಔಟ್ಸೈಡ್ ನಾಯ್ಸು ಸ್ಟಾಪ್ ಆಗುತ್ತೋ ಇನ್ಸೈಡ್ ನಾಯ್ಸ್ ಅನ್ನೋದು ಶುರುವಾಗುತ್ತೆ. ಇನ್ಸೈಡ್ ನಾಯ್ಸು ಎಷ್ಟು ಟಾಕ್ಸಿಕ್ ಅಂದರೆ, ನಾವು ತಗೊಳ್ಳೋ ಪ್ರತಿಯೊಂದು ಡಿಸಿಷನ್, ನಮ್ಮ ಲೈಫಲ್ಲಿರೋ ಪ್ರತಿಯೊಂದು ರಿಲೇಷನ್ಶಿಪ್, ಪ್ರತಿಯೊಂದಕ್ಕೂ ಹಿಂದೆಯಿಂದ ಒಂದು ಲೈಫ್ ಫೋರ್ಸು ನಮ್ಮ ಇನ್ನರ್ ಸ್ಟೇಟು. ಇದು ನಾವು ಒಳಗೆ ಇರೋ ನಾಯ್ಸನ್ನು ರಿಮೂವ್ ಮಾಡಿಲ್ಲ ಅಂದರೆ, ನಾವು ಜೀವನದಲ್ಲಿ ಏನೇ ಮಾಡಿದ್ರು, ಯಾರ ಹತ್ರ ಹೋಗಿದ್ರು, ಯಾವ ರಿಲೇಷನ್ಶಿಪ್ ಆಗಲಿ, ಬಿಸ್ನೆಸ್ ಆಗಲಿ, ಯಾಕೆ ಮೆಡಿಟೇಷನ್ ಆಗಲಿ, ಏನೇ ಮಾಡಿದ್ರು ನಮ್ಮ ಇನ್ನರಲ್ಲಿ ಅದು ಕ್ಲೆನ್ಸ್ ಆಗಿಲ್ಲ ಅಂದರೆ, ಇನ್ನರಲ್ಲಿ ಆ ಬ್ಯಾಲೆನ್ಸ್ ಇಲ್ಲ ಅಂದರೆ, ಔಟ್ಸೈಡಲ್ಲಿ ನಾವು ಅಷ್ಟು ಸಕ್ಸಸ್ಸನ್ನು ನೋಡೋದು ಸಾಧ್ಯನೇ ಆಗಲ್ಲ. ಈ ಥರ ನಿಮ್ಮ ಒಳಗಿರೋ ಪ್ರತಿಯೊಂದು ನೀವು ನೋಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಕ್ಲಾರಿಟಿ ಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಮೆಸೇಜ್ ಮಾಡಿ ಕ್ಲಾರಿಟಿ ಅಂತ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಕೆಳಗಿರೋ ನಂಬರ್ಸ್ಕೊಂಡು ನೀವು ಕಾಲ್ ಮಾಡ್ಬೋದು. ನಮ್ಮ ಟೀಮ್ ನಿಮಗೆ ಸಹಾಯ ಮಾಡುತ್ತೆ.